ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಿಭಾಗೀಯ ಶಿಕ್ಷಣ ಇಲಾಖೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿ ಈ ಶಿಕ್ಷಣವನ್ನು ಪ್ರಾರಂಭಿಸಲು ಹೊರಡಿಸಿರುವ ಸುತ್ತೋಲೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು. ಐಸಿಡಿಎಸ್ ಕೆಲಸವನ್ನು ಖಾಯಮಾಗಿ ಮುಚ್ಚಿಸುವ ಕೆಲಸವನ್ನು ಶಿಕ್ಷಣ ಇಲಾಖೆ ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಅಂಗನವಾಡಿ ನೌಕರರು ಇಂದು ಕಲಬುರಗಿ ಚಲೋ ನಡೆಸಿ ಕೆಕೆಆರ್ಡಿಬಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದರು. ಐಸಿಡಿಎಸ್ ಅಡಿಯಲ್ಲಿ ಅನುಭವ ಇರುವ ಮಕ್ಕಳೊಡನೆ ಬರುವಂತಹ ಕಲೆ ಇರುವ ಶಿಕ್ಷಣವಂತ ಅಂಗನವಾಡಿ ನೌಕರರು ಇರುವಾಗ ಪಿಯುಸಿ ಮಾನದಂಡದ ಮೇಲೆ ಹೊಸದಾಗಿ ಅತಿಥಿ ಶಿಕ್ಷಕರನ್ನು ನೇಮಿಸಿ ಅವರಿಗೆ ತರಬೇತಿ ಕೊಟ್ಟು ಕೆಲಸ ಮಾಡಿಸಿದ್ರೆ ಮಕ್ಕಳ ಒಡನಾಟ ಎಂಬುದು ಖಂಡಿತ ಸಾಧ್ಯವಿಲ್ಲ. ಸರ್ಕಾರ ಇಂತಹ ನಕಲು ಯೋಜನೆಗಳನ್ನು ಜಾರಿಗೆ ತರುವುದು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಇಂದು ಕೆಕೆಆರ್ಡಿಬಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಅಂಗನವಾಡಿ ನೌಕರರ ಸಂಘ CI2 ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ನಾವು 8 ದಿನದ ಮುಂಚೆನೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾವಿಲ್ಲಿ ಬಂದಿದ್ದೇವೆ. ಈ ಪ್ರತಿಭಟನೆ ಮಾಡ್ತಾ ಇರೋದೇನೆಂದರೆ 13ನೇ ತಾರೀಕು ಕಲಬುರಗಿ ಶಿಕ್ಷಣ ಆಯುಕ್ತರು ಆಕಾಶ್ ಅವರು ಒಂದು ಆದೇಶವನ್ನು ತಂದಿದ್ದಾರೆ. ಆ ಆದೇಶದಲ್ಲಿ ಏನಿದೆ ಅಂದರೆ ಇದು ಬಾಲ್ಯದ ಆರಂಭಿಕ ಅದನ್ನು ಆರೈಸುವಂಥದ್ದು. ಆಮೇಲೆ ಮತ್ತೆ ಎರಡನೇದು ಇಸಿಸಿ ಎಜುಕೇಷನನ್ನು ಸರ್ಕಾರದ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಒಂದು ತಾಲೂಕಿಗೆ 30 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಈ 2 ಸಬ್ಜೆಕ್ಟನ್ನು ಅವರು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಇಸಿಸಿ ಅದನ್ನು ಕೊಡಲಿಕ್ಕಾಗೇ 1975ರಿಂದನೂ ಕೂಡ ಅಂಗನವಾಡಿಗಳು ಇವತ್ತು ಕೆಲಸ ಮಾಡ್ತಾ ಇರೋದು. ಸುಮಾರು 48 ವರ್ಷಗಳಿಂದ ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈಗ ಏಕಾಏಕಿ ಇವರು ಯಾವುದೇ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕನ್ಸಲ್ಟೇಷನ್ನು ಇಲ್ಲದೆ, ಅಥವಾ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಯಾವುದೇ ಸಂಘಟಕರ ಹತ್ರ ತಜ್ಞರ ಹತ್ರನೂ ಕೂಡ ಯಾವುದೇ ಅಭಿಪ್ರಾಯಗಳನ್ನು ಪಡಿಲಾರ್ದೇ ಏಕಾಏಕಿ ಇವತ್ತು ಈ 8 ಜಿಲ್ಲೆಗಳಲ್ಲಿ ಈ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿದ್ದಾರೆ. ಈ ಆದೇಶ ಮಾಡಿರೋದ್ರಿಂದ ಅಂಗನವಾಡಿ ಕೇಂದ್ರಗಳು 1200 ಅಂಗನವಾಡಿ ಕೇಂದ್ರಗಳು ಮುಚ್ಚಿ ಹೋಗ್ತವೆ ಮತ್ತು ನಮ್ಮ ಸ್ಕೀಮ್ ಏನಿದೆ ICDS ಸ್ಕೀಮು ಇದು ಕೊಲ್ಯಾಪ್ಸ್ ಆಗ್ತದೆ. ಸೊ ಹಾಗಾಗಿ ನಾವು ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನೇ ಕೇಳೋಕ್ಕೋದ್ರೂ ಕೂಡ ಅನುದಾನದ ಕೊರತೆ ಅಂತ ಹೇಳ್ತದೆ. ಆದರೆ ಇವತ್ತು ಡೂಪ್ಲಿಕೇಟ್ ಸ್ಕೀಮ್ಗಳನ್ನು ಮಾಡಲಿಕ್ಕೆ ಒಂದು ಮಗು ಶಿಕ್ಷಣ ಇಲಾಖೆ ಮತ್ತು ಅಂಗನವಾಡಿಯಲ್ಲಿ 2 ಕಡೆ ರಿಜಿಸ್ಟರ್ ಆಗಿರುತ್ತೆ. ಅಂಥ ಮಕ್ಕಳಿಗೆ ಅನುದಾನವನ್ನು ಕೊಡಲಿಕ್ಕೆ ಇವ್ರಿಗೆ ಎಲ್ಲಿಂದ ಬರ್ತದೆ? ಇದನ್ನು ನಾವು ಇವತ್ತು ಕ್ವಶನ್ ಮಾಡ್ತಾ ಇದ್ದೀವಿ. ಇದು ಒಂದು ರೀತಿಯ ಡ್ವಯಲ್ ಸ್ಟ್ಯಾಂಡ್ ಇದೆ ಸರ್ಕಾರದ್ದು. ಈ ಡ್ವಯಲ್ ಸ್ಟ್ಯಾಂಡನ್ನು ಬಿಡಬೇಕು, ಡೂಪ್ಲಿಕೇಟ್ ಸ್ಕೀಮನ್ನು ಕಟ್ ಮಾಡಬೇಕು. ಮತ್ತು ಇವತ್ತು ಅವರು ಗೆಸ್ಟ್ ಟೀಚರ್ಸ್ ಅಂತೇಳಿ ಅಪಾಯಿಂಟ್ ಮಾಡಲಿಕ್ಕೆ ಎಲೆಕ್ಷನ್ನಿನ ಕೋಡ್ ಆಫ್ ಕಂಡಕ್ಟಲ್ಲೂ ಕೂಡ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ PUC ಮಾಡಿರೋಂಥ
ಹಲವಾರು ಅಂಗನವಾಡಿ ನೌಕರಿಗೆ ಆಲ್ರೆಡಿ ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಕೇಳೋದು ಮತ್ತು KKRDBಗೆ ಕೇಳೋದು, KKRDB ಇವತ್ತು ಶಿಕ್ಷಣ ಇಲಾಖೆಗೆ ಏನು ಅನುದಾನವನ್ನು ಕೊಡಲಿಕ್ಕೆ ಸ್ಯಾಂಕ್ಷನ್ ಮಾಡಿದೆ, ಕೊಡುವಾಗ ಅವರು ಯಾಕೆ ಅಂತ ಹೇಳಿ ಕೇಳಬೇಕಾಗಿತ್ತು. ಅವರು ಕೂಡ ಯಾವುದೇ ರೀತಿಯ ಬೇರೆ ಯೋಚನೆನೇ ಮಾಡಲಾರ್ದೆ ಶಿಕ್ಷಣ ಇಲಾಖೆ ಕೇಳಿದ ಕೂಡಲೇ ಅವರು ಅನುದಾನವನ್ನು ಕೊಟ್ಟಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಮತ್ತು ಅಂಗನವಾಡಿಗಳನ್ನು ಉಳಿಸೋದು ಕೂಡ KKRDBನ ಕರ್ತವ್ಯ ಮತ್ತು ರಾಜ್ಯ ಸರ್ಕಾರದ ಕರ್ತವ್ಯ. ಹಾಗಾಗಿ ಡೂಪ್ಲಿಕೇಟ್ ಸ್ಕೀಮನ್ನು ಅವರು ವಾಪಸ್ ಮಾಡಬೇಕು. ಆಮೇಲೆ ಅಂಗನವಾಡಿಗಳನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಕೆಲಸ ಮಾಡಬೇಕು. ಮತ್ತು ಇವತ್ತು ECC ಮತ್ತು ಆರಂಭಿಕ ಬಾಲ್ಯದ ಆರೈಕೆಗೆ ಏನು ಅನುದಾನ ಕೊಟ್ಟಿದ್ದಾರೆ ಅದನ್ನು ನಮ್ಮ WCD ಇಲಾಖೆಗೆ ಕೊಡಬೇಕು ಮತ್ತು ICDSಗೆ ಕೊಡಬೇಕು. ಅಂಗನವಾಡಿಗಳಲ್ಲೇ ಇದನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಅವರು ಕೆಲಸ ಮಾಡಬೇಕು. ಹಾಗಾಗಿ ಆದೇಶವನ್ನು ಅವರು ವಾಪಸ್ ಪಡಿಬೇಕು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯಾಧ್ಯಕ್ಷೆ ಶಾಂತಾ ಗಂಟಿ, HS ಸುನಂದ, K ನೀಲಾ, ಗೌರಮ್ಮ ಪಾಟೀಲ್, ಶ್ರೀದೇವಿ ಚಂಡೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.